ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಅಯ್ಯೋ ನೀವು ಆಕ್ಚುಲಿ ತುಂಬಾ ಚೆನ್ನಾಗಿದ್ದೀರಾ. ಮೇಡಮ್ ನೀವು ಚೆನ್ನಾಗಿದ್ದೀರಾ ಮೇಡಮ್? ನೋಡಿ ಹೌದಾ? ಫುಲ್ ಡೈಮಂಡ್. ಅಲ್ಲ ಎಲ್ಲ ಬಿದೋಗುತ್ತೆ ಅಂತ ಬಿಚ್ಚಿಟ್ಟು ಬಂದಿದ್ದೀರಾ ಅಷ್ಟೇ ಯಾರು? ನೀವು. ಏನಿಲ್ಲ ಅದೆಲ್ಲ ಕಳೆದೋಗುತ್ತೆ ಸಿಗಲ್ಲ. ಹೋಯ್ತಾರೆ ಅಂತ ಬಿಚ್ಚಿಟ್ಟು ಬಂದಿದ್ದೀರಾ. ಹೌದಾ ಮೇಡಮ್? ಓಕೆ, ಸೊ ನಮ್ಮ ಅಡಿಗೆ ಮನೆಗೆ ಸ್ವಾಗತ ಪ್ರದೀಪ್ Thank ಸರ್. you. ಏನ್ ಪ್ರೊಫೆಷನಲಿ ಏನ್ ನೀವು? ನಾವು ಬಿಸ್ನೆಸ್ ಮ್ಯಾನ್ ಮೇಡಮ್. ಬಿಸ್ನೆಸ್ ಮ್ಯಾನ್. ಸೂಪರ್. ಓಕೆ, ಇವತ್ತು ನಮ್ಮ ಅಡಿಗೆ ಮನೆಗೆ ಏನ್ ರೆಸಿಪಿ ತೋರ್ಸಕ್ ಬಂದಿದ್ದೀರಾ? ನಾವು ಹೋಮ್ ಮೇಡ್ ಫ್ರೈಡ್ ರೈಸ್. ಏನ್ ಬೇಕಣ್ಣ ಫಸ್ಟ್ ನಿಮ್ಗೆ? ನನಗೆ ಪ್ಯಾನ್ ಬೇಕು ಮೇಡಮ್. ಪ್ಯಾನ್ ಬೇಕು. ಸ್ವಲ್ಪ ಎಣ್ಣೆ ಕೊಡಿ ಮೇಡಮ್. ಎಣ್ಣೆ ಕೊಡೋಣ. ಹೌದು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರುವಂತಹ ಆಯಿಲ್. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡುವಂತ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ತಯಾರಾಗುವಂತ ಆಯಿಲ್, ಅಂದ್ರೆ ವಿತೌಟ್ ಹ್ಯೂಮನ್ ಟಚ್. ಏನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸೊ ಇವತ್ತು ನಮ್ಮ ಹೋಮ್ ಮೇಡ್ ಫ್ರೈಡ್ ರೈಸ್ಗೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡೋಣ ಎಷ್ಟಾಗ್ಲಿ. ಸಾಕು ಮೇಡಮ್, ಒಂದೆರಡು ಸ್ಪೂನ್. ಒಂದೆರಡು ಸ್ಪೂನ್. 2 ಸ್ಪೂನ್. ವಾಕ್ಯ. ಈಗ ಫಸ್ಟು ಏಲಕ್ಕಿ ಮೇಡಮ್. ಓಕೆ. 2. ಏಲಕ್ಕಿ. ನೆಕ್ಸ್ಟು ಚಕ್ಕೆ, ಅದೇ ನಮಗೆ ಎಷ್ಟು ಬೇಕಷ್ಟು ಚಕ್ಕೆ. ಅನಾನಸ್ಸು. ಓಕೆ, ಅನಾನಸು. ನೆಕ್ಸ್ಟು ಜಾಯಿಕಾಯಿ ಮೇಡಮ್. ಜಾಯಿಕಾಯಿ ಎಷ್ಟು ಬೇಕಷ್ಟು. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಓಕೆ. ಮತ್ತೆ ಇದು ಗ್ರೈಂಡ್ ಮಾಡ್ಕೋಬೇಕು ಮೇಡಮ್. ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಶುರು ಮಾಡೋಣ. ಏನೋ ಘಮ ಘಮ ಅಂತ ಇದೆ. ನೆಕ್ಸ್ಟ್ ಮೇಡಮ್ ಈ ವೆಜಿಟೇಬಲ್ ಎಲ್ಲಾನು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಓಕೆ, ಎಣ್ಣೆ ಹಾಕೋಣ. ಹಾಕಿ ಮೇಡಮ್. ಹಾಂ ಸಾಕು ಮೇಡಮ್, ಸಾಕು ಸಾಕು. ಸ್ವಲ್ಪ ಫಸ್ಟು ಈರುಳ್ಳಿ ಹಾಕ್ಕೊಡ್ತೀನಿ. ಓಕೆ. ಈರುಳ್ಳಿ ನಂತರ ಸ್ವಲ್ಪ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ. ಓಕೆ, ಎಷ್ಟು ಹಾಕೋಣ? ಹಸಿ ಮೆಣಸಿನಕಾಯಿ. ಹಸಿರು ಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ. ಸದ್ಯ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಚಿಲ್ಲಿ ಎಲ್ಲ ಫ್ರೈ ಆಗಂಗೆ. ಹಾ. ಯಾರ್ಯಾರು ಇದ್ದೀರಾ ಮನೇಲಿ ನೀವು? ಫ್ಯಾಮಿಲಿ ಇದೆ ಮೇಡಮ್. ಎಲ್ಲಾರ ಮನೇಲೂ ಫ್ಯಾಮಿಲಿನೇ ಇರೋದು. ಮತ್ತೆ ನಾವೇನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಮಡಿಕೊಂಡಿದ್ದಾವೆ. ಚೆನ್ನಾಗಿ ಕೇಳ್ತೀರಿ ನೀವು. ಒಳ್ಳೆ. ನಮ್ಮ ಮನೇಲಿ ನನ್ನ ಹೆಂಡತಿ, ನನ್ನ ಮಗಳು, ಓಹೋ. ನನ್ನ ಮಗ. ಮೇಡಮ್ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಓಕೆ. ನೆಕ್ಸ್ಟ್ ಎಷ್ಟು ಹಾಕೊಳ್ತೀರಾ? 1 ಸ್ಪೂನ್ ಹಾಕೊಡ್ತೀನಿ. ಅದನ್ನು ಸ್ವಲ್ಪ ಅದನ್ನು ಅಷ್ಟೇ ಈ ಫ್ಲೇವರ್ ಸ್ಮೆಲ್ ಸ್ವಲ್ಪ ಹಸಿ ವಾಸನೆ ಹಸಿ ವಾಸನೆ ಹುರ್ಕೋಬೇಕು ಮೇಡಮ್. ಮೇಡಮ್ ಈಗ ಕ್ಯಾಲ್ಸಿಕಮ್ ಹಾಕೋತೀನಿ. ಏನ? ಕ್ಯಾಲ್ಸಿಕಮ್ ಏನು? ದೊಡ್ಡ ಮೆಣಸಿನಕಾಯಿ. ಹಾ, ದೊಡ್ಡ ಮೆಣಸಿನ್ಕಾಯಿ. ಇಂಗ್ಲಿಷ್ ಬರ್ತಾರೆ ಕನ್ನಡದಲ್ಲಿ ಎಷ್ಟು ಬೇಕಷ್ಟು ನಮಗೆ ಓಕೆ. ಸ್ವಲ್ಪ ಹಾಕೋತೀನಿ. ಓಕೆ. ನೆಕ್ಸ್ಟ್ ಮೇಡಮ್ ಕ್ಯಾರೆಟ್ ಇದೊಂದು 2 ಸ್ಪೂನ್ ಹಾಕ್ತೀನಿ. ಏನ ಕಲರ್ಫುಲ್ ಫ್ರೈಡ್ ರೈಸ್ ಮಾಡ್ತಾ ಇದೀಯಾ? ಮೇಡಮ್ ನೆಕ್ಸ್ಟ್ ಹಸಿ ಬಟಾಣಿ 1 ಸ್ಪೂನ್ ಸಾಕಿದು, ಓಕೆ. ಜಾಸ್ತಿ ಆಗುತ್ತೆ. ಫ್ರೈ ಮಾಡ್ಕೊಳ್ಳೋದು. ಇದು ಚೂರು ಎಣ್ಣೆ ಹಾಕಿ ಮೇಡಮ್. ಓಕೆ. ಸ್ವಲ್ಪ ಇದನ್ನು ಅಷ್ಟೇ ಇದಾಗೋದ ತನಕ ಹುರ್ಕೊಳ್ಳೋದು ಮೇಡಮ್. ಒಂಚೂರು ಅದು 1 ಸ್ಪೂನು ಆಗ್ಬೋದಾ? ಆಗ್ಬೋದು ಮೇಡಮ್. ನಾವು ಮಾಡಿರೋ ಹೋಮ್ ಮೇಡ್ ಮಸಾಲ ಅದನ್ನ ನಾವು ಫ್ರೈ ಮಾಡ್ಕೋತಾ ಇದೀವಿ ಈಗ. ಅದನ್ನ 1 ಸ್ಪೂನ್ ಸಾಕು. ನಂತರ ರೈಸ್ ಹಾಕೋದ್ಮೇಲೆ ಬೇಕಾದ್ರೆ ನಾವು ಹಾಕೊಂಡು ಮಾಡ್ಕೋಬಹುದು. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟು ಹಾಕ್ತೀವಿ ನೋಡಿ ಮೇಡಮ್. ಈಗ ರೈಸ್ ಹಾಕೋತೀವಿ. ಹಾಕೊಳ್ಳಿ. ಎಷ್ಟು ಹಾಕೊಳ್ಳೋಣ? ಪೂರ ರೈಸ್ ಇದೆ, ಪೂರ ಹಾಕೋತಾ ಇದ್ದೀನಿ. ಮತ್ತೆ ಮೇಡಮ್ ಇದನ್ನ ಫ್ರೈ ಮಾಡೋದು. ಈಗ ನಿಮ್ಗೆ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಹಾಕೋಬೋದು, ಪೆಪ್ಪರ್ ಪೌಡರ್ ಬೇಕಾದ್ರೆ ಹಾಕೋಬೋದು ಮೇಡಮ್. ಈಗ ಇದು ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ರೈಸು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಖಾರ ನಿಮಗೆ ಟೇಸ್ಟ್ ಬೇಕು, ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರು ಸ್ವಲ್ಪ ಅಷ್ಟೇ. ಮುಗೀತಾ ಇದು? ಅಷ್ಟೇ ಅಷ್ಟೇ, ಟೇಸ್ಟ್ ಮಾಡ್ತಾ ಇರೋದು. ಎಮರ್ಜೆನ್ಸಿ ಫ್ರೈಡ್ ರೈಸ್, ಹೋಮ್ ಮೇಡ್ ಫ್ರೈಡ್ ರೈಸ್. ಎಮರ್ಜೆನ್ಸಿ ಹೋಮ್ ಮೇಡ್ ಫ್ರೈಡ್ ರೈಸ್. ತಿಂದಟ್ಗೆ ಎಮರ್ಜೆನ್ಸಿ ಕೊಟ್ಟೋಗ್ಬಿಟ್ಟು. ಹೌದೌದು. ಸ್ವಲ್ಪ ನಿಂಬೆಹಣ್ಣು ಅದನ್ನ ಸ್ವಲ್ಪ ಮೇಡಮ್ ತಗೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡೋಣ. ಸರ್ವಿಂಗ್ ಬೌಲ್ ಹಾಕೊಂಡ್ಬಿಡೋಣ ಮೇಡಮ್. ಹಾಕ್ಬೋದು. ಹೋಮ್ ಮೇಡ್ ಫ್ರೈಡ್ ರೈಸ್. ಸೂಪರ್. ಸೊ ನೋಡಿದ್ರಲ್ಲ, ನಮ್ಮ ಪ್ರದೀಪ್ ಅವರು ಹೋಮ್ ಮೇಡ್ ಫ್ರೈಡ್ ರೈಸ್ ನ ಈಸಿಯಾಗಿ ಹೇಗೆ ಮಾಡೋದನ್ನ ತೋರಿಸ್ಕೊಟ್ರು. ನೀವೊಂದ್ಸರಿ ಹೈಲೈಟ್ಸ್ ಮಾಡ್ಕೊಂಬನ್ನಿ.
ಹೋಮ್ ಮೇಡ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ 2 ಏಲಕ್ಕಿ, 2 ಚಕ್ಕೆ, 1 ಅನಾನಸ್ ಹೂವು, 1 ಜಾಯಿಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಬಿಸಿ ತಣಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿಕೊಂಡ ಮಸಾಲೆ ಪದಾರ್ಥ ಹಾಕಿ ಚೆನ್ನಾಗಿ ರುಬ್ಬಿ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ 1 ಚಮಚ ಹಸಿಮೆಣಸಿನಕಾಯಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ 2 ಚಮಚ ಹೆಚ್ಚಿದ ಕ್ಯಾಪ್ಸಿಕಮ್, 2 ಚಮಚ ಕ್ಯಾರೆಟ್, 1 ಚಮಚ ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಮೊದಲೇ ಹುರಿದು ಪುಡಿ ಮಾಡಿಕೊಂಡ ಮಸಾಲೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿಕೊಂಡ ಅನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಕೊನೆಯಲ್ಲಿ ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಕೊಂಡರೆ ಹೋಮ್ ಮೇಡ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಓಕೆ, ಸೊ ಟೇಸ್ಟ್ ಮಾಡ್ಬೋದಾ ಸರ್? ಮಾಡ್ಬೋದು, ಖಂಡಿತ ಮೇಡಮ್. ವಾವ್, ಆಕ್ಚುಲಿ ಸಕ್ಕತ್ತಾಗಿದೆ, ತುಂಬಾ ಈಸಿ ಆಗಿದೆ. ಬಿಕಾಸ್ ನಮ್ಮ ಕಿಚನ್ ನಾವು ಏನೇ ಅಡುಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ನಾವು ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.